ಒಣಮೀನು ಸಾಂಬಾರು ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ಅನ್ನದ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ತುಂಬ ರುಚಿಯಾಗಿದೆ. ತಿಂತಾಯಿದ್ರೆ ಇನ್ನೂ ತಿನ್ಬೇಕನ್ಸುತ್ತೆ, ಅಷ್ಟೊಂದು ರುಚಿ ಕೊಡ್ತಾ ಇದೆ. ನಾನಿಲ್ಲಿ ಬಿಸಿನೀರಲ್ಲಿ ಒಂದು ನಿಂಬೆಹಣ್ಣು ಸೈಜ್ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿ ನೆನೆಸಿರೋ ಅವರೆಕಾಳು ನಾನು ಮಧ್ಯಾಹ್ನ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಮಸಾಲೆಗೆ ಸ್ವಲ್ಪ ಕೊಬ್ಬರಿ, 5 ಲವಂಗ, 1 ಇಂಚು ಚಕ್ಕೆ, 1 ಏಲಕ್ಕಿ, 2 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಗಸಗಸೆ ಇವು ಹುರಿದು ಹಾಕ್ಕೊಂಡಿರೋದು. ಅರ್ಧ ಇಡೀ ಶುಂಠಿ ನೋಡಿ, ಕರೆಕ್ಟಾಗಿ 1 ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದೊಂದು ಈರುಳ್ಳಿ ಕಟ್ ಮಾಡಿ ಹಾಕಿರೋದು, 2 ಟೊಮಾಟೊ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ ಖಾರದ ಪುಡಿ ಹಾಕಿರೋದು. 1 ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಳ್ಳಿ, ಅದು ಮಿಸ್ ಆಗಿದೆ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ, ಮೆಂತ್ಯಕಾಳು 5-6 ಹಾಕಿದ್ದೀನಿ. 2 ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕಿರೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 2 ಟೊಮಾಟೊ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಟೊಮಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕೋದು. ಮಸಾಲೆ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದು. ನೆನೆಸಿಟ್ಟಿರೋ ಹುಣಸೆಹಣ್ಣು ರಸ ಹಾಕಿರೋದು. ನೋಡಿ, ಅವರೆಕಾಳು ಕರೆಕ್ಟಾಗಿ ಬೆಂದಿದೆ. ಅವರೆಕಾಳು ಹಾಕಿ ನಮ್ಗೆ ಬೇಕಾಗಿರೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇವು ಕುದಿ ಬಂದಮೇಲೆ ನಾವು ಕಟ್ ಮಾಡಿರೋ ತರಕಾರಿ ಹಾಕ್ಕೊಳ್ಳೋದು. ಆಲೂಗಡ್ಡೆ, ಬದನೆಕಾಯಿ ಹಾಕಿದಷ್ಟು ಈ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಸಾಂಬಾರಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನಿಲ್ಲಿ 100 ಗ್ರಾಮ್ ಒಣಮೀನು ತಗೊಂಡಿದ್ದೀನಿ. ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. 1-2 ನಿಮಿಷ ರಾಗಿ ಹಿಟ್ಟು ನೀರಲ್ಲೇ ನೆನೆಸೋದು. ಒಂದು ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಹಾಕಿ ಈ ಮೀನು ಹಾಕಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇವು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈ ಥರ ಮನೆಯಲ್ಲೇ ಒಣಮೀನು ಹೊಗೆ ಹಾಕ್ಕೊಳ್ಳೋದ್ರಿಂದ ಮನೆಗೆ ಕೂಡ ಒಳ್ಳೆಯದು ಅಂತಾರೆ. ಕುರಿ ಮೇಕೆಗಳಿಗೆ ಕೆಮ್ಮು ನೆಗಡಿ ಇಟ್ಟಾಗ ಈ ಥರ ಹೊಗೆ ಹಾಕ್ತೀವಿ, ತುಂಬ ಒಳ್ಳೆಯದು. ನೋಡಿ, ಸಾಂಬಾರು ಕರೆಕ್ಟಾಗಿ ಆದಿದೆ. ತರಕಾರಿ ಅವರೆಕಾಳೆಲ್ಲ ಕರೆಕ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ಒಣಮೀನು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋದು. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.